ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ ವಾಕ್ಯ 3. ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ ವಾಕ್ಯ 3. ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ಎನಗೆ ಒಲವು. ಸಂತರು ನಾಡಿಗೆ ತಿಲಕವು, ಅವರಲ್ಲಿದೆ ಎನಗೆ ಒಲವು. ಹೆಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 12. ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 12. ನೀವು ಆಲಸ್ಯಗಳಾಗಿರಬಾರದು, ವಿಶ್ವಾಸದಿಂದಲೂ ಬಹು ತಾಳ್ಮೆಯಿಂದಲೂ ದೈವ ವಾಗ್ದಾನಗಳನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ದೈವ ವಾಗ್ದಾನಗಳನ್ನು ಬಾಧ್ಯವಾಗಿಸಿಕೊಂಡವರನ್ನು ಅನುಸರಿಸಬೇಕು. ದೈವ ವಾಗ್ದಾನಗಳನ್ನು ಬಾಧ್ಯವಾಗಿಸಿಕೊಂಡವರನ್ನು ಅನುಸರಿಸಬೇಕು. ಪ್ರೈಸ್ ದ ಲಾರ್ಡ್. ಈ ಎರಡು ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ ವಾಕ್ಯ 3 ಹಾಗೂ ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಾಕ್ಯ 12, ಈ ಎರಡು ವಾಕ್ಯಗಳನ್ನು ಧ್ಯಾನಿಸುವಾಗ ಸಂತರು ನಾಡಿಗೆ ತಿಲಕವು, ಸಂತರು ನಾಡಿಗೆ ತಿಲಕರು. ಪ್ರೈಸ್ ದ ಲಾರ್ಡ್. ಅದೇ ರೀತಿ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 14ನೇ ವಾಕ್ಯ. ಎಲ್ಲರೊಂದಿಗೂ ಶಾಂತಿ ಸಮಾಧಾನದಿಂದ ಇರಲು ಪ್ರಯತ್ನಿಸಿರಿ, ಪರಿಶುದ್ಧತೆಯನ್ನು ಹರಸಿರಿ. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವಂತಿಲ್ಲ. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವಂತಿಲ್ಲ. ಪ್ರೈಸ್ ದ ಲಾರ್ಡ್. ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣಲು ಸಾಧ್ಯವಿಲ್ಲ ಅಂತ ಬೈಬಲ್ ಹೇಳ್ತಾ ಇದೆ. ಈಗ ಬೈಬಲಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರವಾದಿಗಳು, ಪ್ರತಿಯೊಬ್ಬ ದೇವ ಸೇವಕರು ಹಾಗೂ ಅನೇಕ ಸಂತರುಗಳು ನಾವು ನೋಡಿದ್ದೀವಿ. ಅನೇಕ ಸಂತರುಗಳನ್ನು ನಾವು ನೋಡಿದ್ದೀವಿ. ಎಲ್ಲ ಸಂತರುಗಳನ್ನು ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅವರೆಲ್ಲರಿಗೂ ಒಂದೊಂದು ಸ್ಥಾನಮಾನವನ್ನು, ಒಂದು ಗೌರವ, ಒಂದು ಘನತೆಯನ್ನು ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ಅದನ್ನು ಯಾವಾಗ ಕಾಣ್ತೀವಿ ಅಂದರೆ, ನಾವು ಬಹಳ ತಾಳ್ಮೆಯಿಂದ ಕುಳಿತುಕೊಂಡು ಪವಿತ್ರಾತ್ಮರ ಸಹಾಯದಿಂದ, ಪವಿತ್ರಾತ್ಮರ ಬಲದಿಂದ ಧ್ಯಾನಿಸುವಾಗ ಅವುಗಳನ್ನು ನಾವು ಕಂಡುಹಿಡಿಬೋದು. ಬೈಬಲಲ್ಲಿ ದೇವರು ಯಾಕೆ ಮನುಷ್ಯನಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಪ್ರೈಸ್ ದ ಲಾರ್ಡ್. ಏಕೆ ಅಂತ ಹೇಳಿದ್ರೆ ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ ವಾಕ್ಯ 15. ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 15ನೇ ವಾಕ್ಯ. ಜ್ಞಾನೋಕ್ತಿ, ಪ್ರೊವರ್ಬ್ಸ್, ಬುಕ್ ಆಫ್ ಪ್ರೊವರ್ಬ್ಸ್, ಚಾಪ್ಟರ್ 14 ವರ್ಸಸ್ 15 ವಾಕ್ಯವನ್ನು ನಾನು ಓದ್ತೀನಿ. 14ನೇ ಅಧ್ಯಾಯ ವಾಕ್ಯ 15. ಪೆದ್ದನು ಕಿವಿಗೆ ಬಿದ್ದುದೆಲ್ಲವನ್ನು ನಂಬಿ ಬಿಡುವನು, ಜಾಣನು ವಿವೇಚನೆ ಮಾಡಿ ಹೆಜ್ಜೆ ಇಡುವನು. ಪೆದ್ದನು ಕಿವಿಗೆ ಬಿದ್ದುದೆಲ್ಲವನ್ನು ನಂಬಿ ಬಿಡುವನು, ಜಾಣನು ವಿವೇಚನೆ ಮಾಡಿ ಹೆಜ್ಜೆ ಇಡುವನು. ಪ್ರೈಸ್ ದ ಲಾರ್ಡ್. ಈ ವಾಕ್ಯದ ಒಂದು ಗೂಢಾರ್ಥವನ್ನು ನಾವು ಧ್ಯಾನಿಸ್ತಾ ಹೋಗಬೇಕಾದ್ರೆ, ಮನುಷ್ಯರಾದ ನಾವು ಪೆದ್ದರಂತೆ ಜೀವಿಸದೆ, ಪೆದ್ದರಾಗಿ ನಾವು ಜೀವಿಸದೆ, ಬೈಬಲಲ್ಲಿರುವಂತಹ ಸತ್ಯಗಳನ್ನು ಅರಿತುಕೊಂಡು ನಾವು ಜೀವಿಸಿ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂಬುದೇ ದೇವರ ಯೋಜನೆ. ಪೆದ್ದರಂತೆ ನಾವು ಜೀವಿಸಿದರೆ, ಕಿವಿಗೆ ಬಿದ್ದಿದ್ದೆಲ್ಲವನ್ನು ನಾವು ನಂಬ್ತಾ ಹೋದರೆ ನಾವು ನರಕದ ಪಾಲಾಗ್ತೀವಿ. ಪ್ರೈಸ್ ದ ಲಾರ್ಡ್. ನೋಡಿ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂಬುದಾಗಿ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಹಾಗಾಗಿ ಈಗ ನಾವು ಮಾತೆ ಮರಿಯಮ್ಮನವರ ಬಗ್ಗೆ ನಾವು ಧ್ಯಾನಿಸಬೇಕಾದ್ರೆ, ಇವರು ಪರಿಶುದ್ಧತೆಗೆ ಬಾಧ್ಯಸ್ಥರು. ಪ್ರೈಸ್ ದ ಲಾರ್ಡ್. ಪರಿಶುದ್ಧತೆಗೆ ಬಾಧ್ಯಸ್ಥರು ಅಂದರೆ ಪರಿಶುದ್ಧತೆಗೆ ಇನ್ನೊಂದು ಅರ್ಥ, ಇನ್ನೊಂದು ವಾಕ್ಯ ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರು ಅಂತ ಹೇಳ್ಬೋದು. ಏಕೆಂದರೆ ಬೈಬಲ್ ಹೇಳುವ ಪ್ರಕಾರ ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಆದರೆ ಮಾತೆ ಮರಿಯಮ್ಮನವರ ಗರ್ಭದ ಮುಖಾಂತರ ದೇವರು ಈ ಲೋಕವನ್ನು ಪ್ರವೇಶ ಮಾಡಿದರು. ಪ್ರೈಸ್ ದ ಲಾರ್ಡ್.
30 ವರ್ಷಗಳ ಕಾಲ ಅವರೊಂದಿಗೆ ಮಾತೆ ಮರಿಯಮ್ಮನವರೊಂದಿಗೆ ಅವರು ಜೀವಿಸಿದರು. ಪ್ರೈಸ್ ದಿ ಲಾರ್ಡ್. ಇದೆಲ್ಲವನ್ನು ನಾವು ನೋಡಬೇಕಾದ್ರೆ ಪರಿಶುದ್ಧತೆಯಲ್ಲಿ ಮೊದಲನೆಯ ಸ್ಥಾನ, ಅಗ್ರಸ್ಥಾನ ಮಾತೆ ಮರಿಯಮ್ಮನವರು ಪಡ್ಕೊಂಡಿದ್ದಾರೆ. ಮಾತೆ ಮರಿಯಮ್ಮನವರನ್ನು ನಾವು ಆ ಒಂದು ಸ್ಥಾನದಲ್ಲಿ ನಾವು ಇಡ್ಬೋದು. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರು ಸಾಮಾನ್ಯ ವ್ಯಕ್ತಿಯಲ್ಲ. ಅವರು ಪರಿಶುದ್ಧತೆ ಎಂಬ ಪದಕ್ಕೆ ಒಂದು ಘನತೆಯನ್ನು ತಂದುಕೊಡುವವರಾಗಿದ್ದಾರೆ. ನಾವು ಈ ದಿನಗಳಲ್ಲಿ ಮಾತೆ ಮರಿಯಮ್ಮನವರನ್ನು ಬಹಳ ಅನೇಕ ಜನರು ಗೌರವಿಸ್ತಾರೆ, ಅನೇಕ ಜನರು ಅವರನ್ನು ಪ್ರೀತಿಸ್ತಾರೆ. ಆದರೆ ಬೈಬಲ್ ಪ್ರಕಾರ ನಾವು ನೋಡ್ತಾ ಹೋದರೆ ನಾವು ಅವರನ್ನು ಪ್ರೀತಿಸ್ತಾ ಇಲ್ಲ, ನಾವು ಅವರನ್ನು ಗೌರವಿಸ್ತಾ ಇಲ್ಲ. ಬದಲಾಗಿ ಅವರು ಜೀವಿಸಿದ ಜೀವನಕ್ಕೆ ನಾವು ಕಳಂಕವನ್ನು ತರ್ತಾ ಇದ್ದೀವಿ. ಪರಿಶುದ್ಧತೆಯಿಂದ ಜೀವಿಸಿದಂಥ ಮಾತೆಯ ಆ ಒಂದು ಹೆಸರನ್ನು ಹಿಡಿದುಕೊಂಡು ನಾವು ಲೌಕಿಕ ಜೀವನವನ್ನು ನಾವು ಜೀವಿಸ್ತಾ ಇದ್ದೀವಿ. ಅದು ದೊಡ್ಡ ತಪ್ಪು. ಪ್ರೈಸ್ ದಿ ಲಾರ್ಡ್. ಏಕೆ ಅಂತ ಹೇಳಿದ್ರೆ ಮಾತೆ ಮರಿಯಮ್ಮನವರ ಬಗ್ಗೆ ಬೈಬಲಲ್ಲಿ ಸಾಮಾನ್ಯವಾಗಿ ಬರೆದಿಲ್ಲ, ಅಷ್ಟು ವಿವರಣೆ ಇಲ್ಲ. ಆದರೆ ಕುರಾನಲ್ಲಿ, ಇದು ಕುರಾನಲ್ಲಿ 19ನೇ ಅಧ್ಯಾಯ ಮರಿಯಂ ಎಂಬ ಪದವನ್ನು ಬಳಸಿದ್ದಾರೆ. ಮರಿಯಂ ಈ ಒಂದು ಇದರಲ್ಲಿ ಲೂಕನು ಬರೆದ ಶುಭ ಸಂದೇಶದಲ್ಲಿ ಏನು ಇದೆಯೋ ಅದೆಲ್ಲ ಇದರಲ್ಲಿದೆ. ಆದರೆ ಇಲ್ಲಿ ಒಂದು ಮಾತೆ ಮರಿಯಮ್ಮನವರ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾರೆ. ನಮಗೆಲ್ಲ ಗೊತ್ತಿದೆ, ಲೂಕನು ಬರೆದ ಶುಭ ಸಂದೇಶದಲ್ಲಿ 1ನೇ ಅಧ್ಯಾಯ ಅಂದ್ಕೊಳ್ತೀನಿ ಮೋಸ್ಟ್ ಪ್ರಾಬಬ್ಲಿ. ಅಲ್ಲಿ ಗಾಬ್ರಿಯಲ್ ದೇವದೂತರು ಮಾತೆ ಮರಿಯಮ್ಮನವರ ಬಳಿ ಬರ್ತಾರೆ. ಮಾತೆ ಮರಿಯಮ್ಮನವರ ಬಳಿಗೆ ಬಂದು 1ನೇ ಅಧ್ಯಾಯ ವಾಕ್ಯ 28ರಲ್ಲಿ ಮಾತೆ ಮರಿಯಮ್ಮನವರ ಬಳಿಗೆ ಗಾಬ್ರಿಯಲ್ ದೇವದೂತರು ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದು ಹೇಳಿದಾಗ ಅಲ್ಲಿ ಕೆಲವು ಚರ್ಚೆ ನಡೆಯುತ್ತೆ, ಅದೆಲ್ಲ ನಮಗೆ ಗೊತ್ತಿದೆ. ಅದಾದ ಮೇಲೆ ಇಲ್ಲಿ ಮಾತೆ ಮರಿಯಮ್ಮನವರು ಒಂದು ವಾಕ್ಯವನ್ನು ಹೇಳ್ತಾರೆ. ಎಲ್ಲಿ ಅಂದರೆ 38ನೇ ವಾಕ್ಯ, ಇಗೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ. ಪ್ರೈಸ್ ದಿ ಲಾರ್ಡ್. ನೀವು ಹೇಳಿದಂತೆ ನನಗಾಗಲಿ. ಈ ಒಂದು ವಾಕ್ಯದ ವಿವರಣೆಯನ್ನು ನಾವು ಹುಡುಕ್ತಾ ಹೋದರೆ ನಮಗೆ ಬೈಬಲಲ್ಲಿ ಸಿಗಲ್ಲ, ಆದರೆ ಕುರಾನಲ್ಲಿ ಸಿಗುತ್ತೆ. ಕುರಾನಲ್ಲಿ ಹೇಳ್ತಾರೆ, ಹುಕುಂ ಅಂದರೆ ನಿರ್ಧಾರ ಶಕ್ತಿ. ನಿರ್ಧಾರ ಮಾಡಿಕೊಂಡ್ರು ಮಾತೆ ಮರಿಯಮ್ಮನವರು. ಅದಾದಮೇಲೆ ಸಂಶೋಧನಾ ಸಾಮರ್ಥ್ಯ, ಅದಾದಮೇಲೆ ಧರ್ಮದ ಪರಿಜ್ಞಾನ ಇದ್ದರೆ ಮಾತ್ರ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಧರ್ಮಶಾಸ್ತ್ರದ ಅರಿವಿಲ್ಲದೆ ಹೋದರೆ, ಯಾರೋ ಹೇಳ್ತಾ ಇದ್ದಾರೆ ಲೋಕದಲ್ಲಿ, ಇವರು ಹಿಂಗೆ ಮಾಡು, ಹಂಗೆ ಮಾಡು, ಆ ಥರ ಮಾಡು, ಈ ಥರ ಮಾಡು, ಸೋಮವಾರ ಮಾಡು, ಶುಕ್ರವಾರ ಮಾಡು, ಗುರುವಾರ ಮಾಡು, ಮಧ್ಯರಾತ್ರಿ ಮಾಡು, ಬೆಳಗಿನ 3 ಗಂಟೆ ಮಾಡು, ಆ ಥರ ಮಾಡು, ಈ ಥರ ಮಾಡು ಅಂತ ಅದೆಲ್ಲ ನಾವು ಕಿವಿ ಕೇಳಿಸ್ಕೊಳ್ತಾ ಹೋದರೆ ಖಂಡಿತವಾಗಲೂ ನಾವು ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದೀವಿ. ನಮಗೆ ಕಲಿಸಿಕೊಳ್ಳಲಿಕ್ಕೆ ಧರ್ಮಶಾಸ್ತ್ರ ಇದೆ. ಧರ್ಮಶಾಸ್ತ್ರವನ್ನು ಸಂಕ್ಷಿಪ್ತವಾಗಿ ಅದರ ಗೂಢಾರ್ಥವನ್ನು ತಿಳಿಸ್ಕೊಡ್ಲಿಕ್ಕೆ ನಮಗೆ ಪರಿಶುದ್ಧಾತ್ಮರಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳ್ತಾರೆ, ಧರ್ಮದ ಪರಿಜ್ಞಾನ ಮಾತೆ ಮರಿಯಮ್ಮನವರಿಗಿತ್ತು, ಧರ್ಮಶಾಸ್ತ್ರದ ಪರಿಜ್ಞಾನ ಮಾತೆ ಮರಿಯಮ್ಮನವರಿಗಿತ್ತು. ಅದಾದ ಮೇಲೆ ಸರಿಯಾದ ನೋಡಿ, ಪರಲೋಕಕ್ಕೆ ಸಂಬಂಧಿಸಿದಂತೆ ಸರಿಯಾದ ಅಭಿಪ್ರಾಯ ತಾಳುವ ಸಾಮರ್ಥ್ಯ ಅವರಲ್ಲಿತ್ತಂತೆ. ಪರಲೋಕದ ಒಂದು ಆಲೋಚನೆ, ಪರಲೋಕದ ಒಂದು ವಾಗ್ದಾನ, ಅದನ್ನು ನೆರವೇರಿಸುವಂತಹ ತಾಳ್ಮೆಯ ಸಾಮರ್ಥ್ಯ ಮಾತೆ ಮರಿಯಮ್ಮನಲ್ಲಿ ಇತ್ತು ಅಂತ ನಮಗೆ ಇಲ್ಲಿ ಕುರಾನ್ ತಿಳಿಸ್ಕೊಡ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಅವರು ಪರಿಶುದ್ಧರಾಗಿ ಜೀವಿಸಿದ್ರು ಅಂತ ಕೂಡ ನಮಗೆ ಸ್ಪಷ್ಟವಾಗಿ ಕುರಾನಲ್ಲಿ ನಾವು ಕಾಣ್ಬೋದು. ಈ ದಿನಗಳಲ್ಲಿ ನಾವು ಮಾತೆ ಮರಿಯಮ್ಮನವರನ್ನು ಅವರು ನಮ್ಮ ಪಾಲಕಿ ಅಂತ ನಾವು ಅಂಗೀಕಾರ ಮಾಡ್ಕೊಂಡಿದ್ದೀವಿ. ಆದರೆ ಅವರು ಜೀವಿಸಿದ ಜೀವನದಲ್ಲಿ ಒಂದು ಗುಣವಾದರೂ ನಮ್ಮಲ್ಲಿ ಇದೆಯಾ?
ಅವರನ್ನು ನಾವು ಇವರು ನಮ್ಮ ಪಾಲಕಿ ಅಂತ ಅಂಗೀಕಾರ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಅವರಂತೆ ಅವರಲ್ಲಿದ್ದಂಥ ಗುಣಗಳು, ಅವರಲ್ಲಿದ್ದಂಥ ಸ್ವಭಾವಗಳು, ಯಾವ ರೀತಿ ಅವರು ದೇವರನ್ನು ಅಂಗೀಕಾರ ಮಾಡಿಕೊಂಡ್ರು, ಯಾವ ರೀತಿ ದೇವರ ಪ್ರೀತಿಯನ್ನು ಅವರು ಸವಿದ್ರು ಅನ್ನೋದನ್ನು ನಾವು ಮೊದಲು ಗಮನಿಸಬೇಕು. ಅದರಂತೆ ನಾವು ಜೀವಿಸಿದರೆ ಮಾತ್ರ ಮಾತೆ ಮರಿಯಮ್ಮನವರ ಆ ಪಾಲಕಿ ಎಂಬ ಹೆಸರಿಗೆ ಒಂದು ಘನತೆಯನ್ನು, ಗೌರವವನ್ನು ತಂದುಕೊಡಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರು ದೈವಾನುಗ್ರಹ ಭರಿತಳು ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಂದರೆ ಧರ್ಮಶಾಸ್ತ್ರವನ್ನು ಇವರು ಅರ್ಥಕೊಂಡಿದ್ರು. ಧರ್ಮಶಾಸ್ತ್ರವನ್ನು ಅರ್ಥಕೊಂಡಿದ್ದಲ್ಲದೆ ಅದರಂತೆ ಇವರು ಜೀವಿಸಿದ್ರು. ಅದರಂತೆ ಧರ್ಮಶಾಸ್ತ್ರ ಏನು ಹೇಳ್ತಾ ಇದೆಯೋ ಅದರಂತೆ ಇವರು ಜೀವಿಸಿದ್ರು. ಪ್ರೈಸ್ ದಿ ಲಾರ್ಡ್. ನೋಡಿ, ಈ ದಿನಗಳಲ್ಲಿ ನಾವು ಧರ್ಮಸಭೆ ಹೇಳುವುದನ್ನು ನಾವು ಕೇಳೋಕ್ಕಾಗಲ್ಲ. ಬೇಡ, ಒಂದು ದೇವಾಲಯ ಹೇಳುವಂತೆ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ದೇವಾಲಯದಲ್ಲಿ ದೇವರ ದೇವಾಲಯದ ಕೆಲಸಗಳನ್ನು ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಾಯಿಲ್ಲ. ಎಲ್ಲದಕ್ಕೂ ಒಂದೊಂದು ಕಾರಣಗಳನ್ನು ಕೊಡ್ತಾ ಇರ್ತೀವಿ. ಆದರೆ ಮಾತ್ರ ನಾವು ನಮೋ ಮರಿಯ ವರಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ ಹೊರತು ಅವರಂತೆ ಜೀವಿಸಲಿಕ್ಕೆ ನಮ್ಮ ಕೈಲಾಗ್ತಾಯಿಲ್ಲ. ಅವರಂತೆ ಮಾತೆ ಮರಿಯಮ್ಮರು ಯಾವ ರೀತಿ ಪ್ರಭುವನ್ನು ಅಂಗೀಕಾರ ಮಾಡಿಕೊಂಡ್ರು, ಯಾವ ರೀತಿ ಅವರು ದೇವರೊಂದಿಗೆ ಒಂದು ಬಾಂಧವ್ಯವನ್ನು ಹೊಂದಿದ್ರು, ಪರಲೋಕದ ವಾಗ್ದಾನವನ್ನು ಹೇಗೆ ನೆರವೇರಿಸಿದ್ರು, ಆ ಅರಿವಿಗೆ ನಾವು ಹೋಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಏನೋ ನಾವು ಸುಮ್ಮನೆ ಕೂತ್ಕೊಳ್ತಾ ಇದ್ದೀವಿ, ಬಾಯಿಗೆ ಬಂದ ಹಾಗೆ ಆ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆ ರೀತಿ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ. ಯಾವ ರೀತಿಯಾದ ಒಂದು ಸಾಸಿವೆ ಕಾಳಷ್ಟು ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಆ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಅದಕ್ಕೊಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ಇರಬೇಕು ಅಂದರೆ ನಾವು ಮಾಡಿದ ಪಾಪಗಳನ್ನು ಬಿಟ್ಟು ಮಾತೆ ಮರಿಯಮ್ಮನವರು ಯಾವ ರೀತಿ ಜೀವಿಸಿದ್ರು ಆ ರೀತಿ ಜೀವಿಸಲಿಕ್ಕೆ ಪ್ರಯತ್ನ ಪಡಬೇಕು. ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಮಾತೆ ಮರಿಯಮ್ಮನವರು ದೇವರಿಗೆ ವಿಧೇಯರಾಗಿದ್ರು ಅಂತ ಬೈಬಲ್ ಹೇಳ್ತಾ ಇದೆ. ದೇವರಿಗೆ ವಿಧೇಯರಾಗಿರು ಅಂತ. ನಾವು ದೇವರ ಸಮ್ಮುಖಕ್ಕೆ ಬಂದಾಗ ತಲೆ ಬಾಗಲಿಕ್ಕೆ ನಮಗೆ ಕಷ್ಟ. ದೇವರ ಸಮ್ಮುಖದಲ್ಲಿ ನಮ್ಮನ್ನೇ ತಗ್ಗಿಸಿಕೊಳ್ಳಲಿಕ್ಕೆ ಕಷ್ಟ. ದೇವರ ಸಮ್ಮುಖದಲ್ಲಿ ನಮ್ಮನ್ನೇ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಕಷ್ಟ. ದೇವರ ಸಮ್ಮುಖದಲ್ಲಿ ತಗ್ಗಿಸ್ಕೊಂಡು ಸ್ತುತಿ ಮಾಡಲಿಕ್ಕೆ ಕಷ್ಟ. ಸಂತ ಪೌಲರು ಹೇಳ್ತಾರೆ, ಹೆಂಗಸರು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು, ಸೆರಗು ಹಾಕ್ಕೊಂಡು ನೀವು, ಅಥವಾ ಬೇರೆ ಯಾವುದೋ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಕೂದಲನ್ನು ಮುಚ್ಚಿಕೊಂಡು ನೀವು ಏನು ಮಾಡಬೇಕಂತೆ, ದೇವರನ್ನು ಆರಾಧಿಸಬೇಕು ಅಂತ ಹೇಳುತ್ತೆ. ಆ ಒಂದು ಸಣ್ಣ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಪ್ರಾರ್ಥನೆ ಮಾತ್ರ ಉದ್ದುದ್ದ ಪ್ರಾರ್ಥನೆಯನ್ನು ನಾವು ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರು ನೋಡಿ, ಪ್ರಭು ಯೇಸು ಕ್ರಿಸ್ತರು ರಕ್ಷಣೆ ನೀಡಲಿಕ್ಕೆ ಈ ಲೋಕಕ್ಕೆ ಬಂದರು. ಪ್ರಭು ಯೇಸು ಕ್ರಿಸ್ತರು ಈ ಪಾಪಿಗಳಿಗಾಗಿ ಬಂದರು. ಅವ್ರು ಬರಲಿಕ್ಕೂ ಅವರ ಆ ಒಂದು ಪ್ರಭು ಯೇಸು ಕ್ರಿಸ್ತರ ಪಟ್ಟಂಥ ಪಾಡಲ್ಲಿ ಮಾತೆ ಮರಿಯಮ್ಮನವರ ಪಾತ್ರ 1% ಇದೆ. ಇಲ್ಲ ಅಂತಲ್ಲ, 1% ಗ್ಯಾರಂಟಿ ಇದೆ. ಏಕೆಂದರೆ ಪ್ರಭು ಯೇಸು ಕ್ರಿಸ್ತರು ಜನಿಸಿದಾಗ ಅವರು ಪಟ್ಟಂಥ ವೇದನೆ, ಅವರು ಪಟ್ಟಂತಹ ಅವಮಾನ, ಅವರು ಪಟ್ಟಂಥ ದುಃಖ, ಮತ್ತು ಅದಾದಮೇಲೆ ಅವರು ನಡೆದಾಡಿದ ಆ ಒಂದು ಪ್ರಭು ಯೇಸು ಕ್ರಿಸ್ತರನ್ನು ನಾನು ಉಳಿಸ್ಕೊಳ್ಬೇಕು, ದೇವರ ಕುಮಾರನನ್ನು, ದೇವರ ಪುತ್ರನನ್ನು, ಲೋಕೋದ್ಧಾರಕನನ್ನು ನಾನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಅವರು ನಡೆದಾಡಿದಂತಹ ಆ ಒಂದು ದೂರ ಇದೆಯಲ್ಲ, ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವರು ಈಜಿಪ್ಟ್ಗೆ ಹೋಗ್ತಾರೆ, ಮತ್ತು ಬೆತ್ಲೆಹೇಮ್ಗೆ ಹೋಗ್ತಾರೆ, ನಜರೇತ್ಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ. ನಾವು ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅವರು ಯಾವ ರೀತಿ ಜೀವಿಸಿದ್ರು, ಯಾವ ರೀತಿ ಅವರು ಪ್ರಭು ಮಗುವನ್ನು ಹೊತ್ಕೊಂಡು ಯಾವ ರೀತಿ ತಿರುಗಿದ್ರು ಅನ್ನೋದು ನಾವು ತಿಳ್ಕೊಳ್ಬೋದು. ಅದೇ ರೀತಿ ಎಲಿಜಬೆತ್ ಅಮ್ಮರಿಗೆ ಎಲಿಜಬೆತ್ ಅವರು ಗರ್ಭವತಿಯಾಗಿದ್ದಾಗ ಅವರು ನಜರೇತಿನಿಂದ ಜುದಿಯ ಗುಡ್ಡಗಾಡಿಗೆ ಪ್ರದೇಶಕ್ಕೆ ಹೋಗಿ ಅವರು ಅಲ್ಲಿ ಸೇವೆ ಮಾಡಿದ್ರು ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ನಾವು ಮನೆಯಿಂದ ಸರಿಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ದೇವಾಲಯಕ್ಕೆ ಸರಿಯಾದ ಸಮಯಕ್ಕೆ ನಾವು ಹೋಗೋದಿಲ್ಲ.
ಮನೆಯಿಂದ ಒಂದು ಕಿಲೋಮೀಟರ್ ಅಥವಾ 2 ಕಿಲೋಮೀಟರ್ ಅಥವಾ 3 ಕಿಲೋಮೀಟರ್ ದೂರದಲ್ಲಿರುವ ದೇವಾಲಯಕ್ಕೆ ನಾವು ಹೋಗೋದಿಲ್ಲ. ಆದರೆ ಮಾತ್ರ ಬಾಯಲ್ಲಿ ಮಾತ್ರ ನಮೋ ಮರಿಯ ಅಂತ ನಾವು ಹೇಳ್ತೀವಿ. ಪ್ರೈಸ್ ದಿ ಲಾರ್ಡ್. ಅದು ಎಂದಿಗೂ ಅಕ್ಸೆಪ್ಟ್ ಆಗಲ್ಲ. ಯಾಕಂದರೆ ನಾವು ಅಧೀನರಾಗಬೇಕು. ಈಗ ನಮ್ಮ ಪಾಲಕಿ ಅಂತ ನಾವು ಏನಾದರೂ ಅವ್ರನ್ನ ಅಂಗೀಕಾರ ಮಾಡಿಕೊಂಡಾಗ ಅವ್ರು ಯಾವ ರೀತಿ ಜೀವಿಸಿದ್ರು, ಅವ್ರು ಯಾವ ರೀತಿ ವಿಧೇಯರಾಗಿದ್ದರು ದೇವರಿಗೆ, ಎಲ್ಲವನ್ನು ನಾವು ತಿಳ್ಕೊಂಡು ಅದರಂತೆ ನಾವು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಈ ಎಲ್ಲ ವಿಷಯಗಳನ್ನು ಬಿಟ್ಟು, ಪರಲೋಕದ ವಿಷಯ ಎಲ್ಲ ಬಿಟ್ಟು ಲೋಕದ ವಿಷಯದಲ್ಲಿ ನಾವು ಮಗ್ನರಾಗಿ ಬರೀ ಬಾಯಿ ಮಾತಿಗೆ ಮಾತ್ರ ನಾವು ಅವರನ್ನು ನಾವು ಪ್ರೀತಿಸ್ತೀವಿ ಅಂತ ಹೇಳಿದ್ರೆ ಅದೆಂದಿಗೂ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವು ಹೆಂಗಸರನ್ನು ನಾನು ನೋಡಿದ್ದೀನಿ. ಕೆಲವು ಹೆಂಗಸರು ದೇವಾಲಯದಲ್ಲಿ ಜಗಳ ಆಡುವುದನ್ನು ನಾನು ನೋಡಿದ್ದೀನಿ. ಅವರು ಪ್ರಾರ್ಥನೆ ಮಾಡುವವರೇ ಅವರು. ದೇವಾಲಯದಲ್ಲಿ ಅರ್ಚಾಡ್ತಾರೆ, ಕೂಗಾಡ್ತಾರೆ. ಅದಾದ ಮೇಲೆ ಎಷ್ಟೋ ಜನ ನಾನು ನೋಡ್ತೀನಿ ಬಡ್ಡಿಗೆ ಕೊಟ್ಟಿರುವಂಥವರು, ಬಡ್ಡಿ ವ್ಯವಹಾರ ಮಾಡುವಂಥವರು, ಅವರು ಬಂದು ಪ್ರಾರ್ಥನೆಗಳನ್ನು ಮಾಡ್ತಾರೆ. ಅದಾದ ಮೇಲೆ ಒಂದು ಅಸಹ್ಯ ವರ್ತನೆಗಳು ದೇವಾಲಯದಲ್ಲಿ, ಅವರ ಪರ್ಸನಲ್ ಲೈಫಲ್ಲಲ್ಲ, ದೇವಾಲಯದಲ್ಲಿ. ಪ್ರೈಸ್ ದಿ ಲಾರ್ಡ್. ಇವರೆಲ್ಲ ಬಂದು ಆ ಒಂದು ಹೆಸರಿಗೆ, ಮಾತೆ ಮರಿಯ ಎಂಬ ಹೆಸರಿಗೆ ಅವಮಾನಪಡಿಸುವವರಾಗಿದ್ದಾರೆ. ಮೊದಲು ನಾವು ಅವರನ್ನು ಪಾಲಕಿ ಅಂತ ಅಂಗೀಕಾರ ಮಾಡಿಕೊಂಡ್ರೆ ಅವರಂತೆ ನಾವು ಜೀವಿಸಲಿಕ್ಕೆ 100ಕ್ಕೆ 100 ಅಲ್ಲದೆ ಹೋದರೂ ಅಟ್ಲೀಸ್ಟ್ 50% ಆದರೂ, 50% ಆದರೂ, ಇಲ್ಲ ಒಂದು 40% ಆದರೂ ನಾವು ಪ್ರಯತ್ನ ಪಡಬೇಕು. ಧರ್ಮಶಾಸ್ತ್ರದ ಅರಿವನ್ನು ಹೊಂದಿದ್ರು ಅಂತ ನಾವು ಕುರಾನಲ್ಲಿ ನಾವು ನೋಡ್ತೀವಿ. ಪ್ರೈಸ್ ದಿ ಲಾರ್ಡ್. ಅದಲ್ಲದೆ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡಿ, ಇಬ್ರಿಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 12ನೇ ವಾಕ್ಯ, ನೀವು ಆಲಸ್ಯಗಳಾಗಿರಬಾರದು, ವಿಶ್ವಾಸದಿಂದಲೂ ಬಹು ತಾಳ್ಮೆಯಿಂದಲೂ ದೈವ ವಾಗ್ದಾನಗಳನ್ನು ಬಾಧ್ಯವಾಗಿಸಿಕೊಂಡವರನ್ನು ಅನುಸರಿಸಬೇಕು. ಬೈಬಲ್ ಅದು ಹೇಳ್ತದೆ, ಅನುಸರಿಸಬೇಕು. ನೀವು ಫಾಲೋ ಮಾಡಬೇಕು, ಅದನ್ನು ಹುಡುಕಬೇಕು. ಮಾತೆ ಮರಿಯಮ್ಮನವರು ಹೇಗೆ ಜೀವಿಸಿದ್ರು, ಮಾತೆ ಮರಿಯಮ್ಮನವರು ಏನೇನು ಕಷ್ಟಪಟ್ಟರು, ಆ ಕಷ್ಟಗಳಲ್ಲಿ ನಾವು ಕೂಡ ಸ್ವಲ್ಪ ಕಷ್ಟಪಡೋಣ. ಪ್ರೈಸ್ ದಿ ಲಾರ್ಡ್. ಸರಿಯಾಗಿ ಚರ್ಚ್ಗೆ ನಾವು ಹೋಗಲ್ಲ, ದೇವರ ಸ್ಥಳದಲ್ಲಿ ದೇವಾಲಯದಲ್ಲಿ ನಾವು ನೋಡಿ, ಎಷ್ಟೋ ಎಲ್ಲ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಆ ಒಂದು ಬಲಿಪೀಠಕ್ಕೆ ಗೌರವ ಕೊಡಲ್ಲ. ಪ್ರೈಸ್ ದಿ ಲಾರ್ಡ್. ಅದು ವಿವರಿಸಿ ನಾವು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತೇಳಿದ್ರೆ ಅದೊಂದು ದೊಡ್ಡ ಇಶ್ಯೂ ಆಗಿ ಮಾರ್ಪಡಿಸ್ತಾರೆ ಜನರು. ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಗುಣ ಇಲ್ಲ. ಇಲ್ಲಿ ನಾವು ಓದ್ತೀವಿ, ಮಾತೆ ಮರಿಯಮ್ಮನವರಲ್ಲಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಸ್ವಭಾವ ಇತ್ತಂತೆ. ಸಂಯಮ, ತಾಳ್ಮೆ ಇತ್ತು ಅಂತ ನಮಗೆ ಕುರಾನಲ್ಲಿ ನಾವು ಓದ್ತೀವಿ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪರಿಶುದ್ಧತೆಗೆ ಅಗ್ರ ಸ್ಥಾನದಲ್ಲಿರುವವರು ಅಂತ ಹೇಳಿದ್ರೆ ಅವರು ಮಾತೆ ಮರಿಯಮ್ಮನವರು. ನಾವೇನು ಮಾಡ್ತೀವಿ ಲೋಕದಲ್ಲಿ ಅಸಹ್ಯವಾಗಿ ಜೀವಿಸಿ ಅಲ್ಲೋ ಕುಳಿತುಕೊಂಡು ನಮೋ ಮರಿಯ ವರಪ್ರಸಾದ ಪೂರ್ಣಿಯ ಕರ್ತರು ನಿಮ್ಮೊಡನೆ ಇದ್ದಾರೆ ನೋಡಿ, ಅದೊಂದು ಅವಮಾನಪಡಿಸುವಂಥದ್ದು. ಪ್ರೈಸ್ ದಿ ಲಾರ್ಡ್. ಈ ಲೋಕ ನಮ್ಮದಲ್ಲ. ನಾವು ಪರಲೋಕದ ವ್ಯಕ್ತಿಗಳು, ಪರಲೋಕಕ್ಕೆ ಬಾಧ್ಯಸ್ಥರು. ಆದರೆ ಲೋಕದಲ್ಲಿ ನಮಗೆ ದೇವರು ಏನಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಸತ್ಯವನ್ನು ಅರಿತುಕೊಂಡು ಇನ್ನೂ ನಾವು ಮಾಡಿರುವ ಪಾಪಗಳಿಂದ ಬಿಡುಗಡೆ ಹೊಂದಿಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿ ಲೋಕಕ್ಕೆ ಬೆಳಕಾಗಿ. ಈಗ ನೋಡಿ, ಮಾತೆ ಮರಿಯಮ್ಮರು ಯಾವ ರೀತಿ ನಮಗೆ ಬೆಳಕಾದರೂ ನಾವು ಕೂಡ ಲೋಕಕ್ಕೆ ಪರಿಶುದ್ಧತೆಯ ಒಂದು ಬೆಳಕಾಗಿ ಈ ಲೋಕಕ್ಕೆ ಇರುವುದಕ್ಕೋಸ್ಕರ, ಇನ್ನೂ ಅನೇಕ ಆತ್ಮಗಳನ್ನು ರಕ್ಷಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಇನ್ನೂ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಾವೇನು ಮಾಡ್ತಾಯಿದ್ದೀವಿ, ಮಾತೆ ಮರಿಯಮ್ಮನವರ ಆ ಒಂದು ಸ್ವಭಾವಗಳನ್ನು ನಾವು ಅನುಸರಿಸೋದಿಲ್ಲ, ಮಾತೆ ಮರಿಯಮ್ಮನವರ ಅನುಭವಗಳನ್ನು ನಾವು ಅನುಸರಿಸೋದಿಲ್ಲ, ಮಾತೆ ಮರಿಯಮ್ಮನವರ ಅವರು ಜೀವಿಸಿದ ಜೀವನ ನಮಗೆ ಬೇಕಾಗಿಲ್ಲ. ಆದರೆ ನಾವೇನು ಮಾಡ್ತೀವಿ, ಅವರ ಒಂದು ಪ್ರತಿರೂಪವನ್ನು ಮಾಡಿಕೊಂಡು ನಾವು ಮುಂದೆ ಕುಳಿತುಕೊಳ್ತೀವಿ. ಪ್ರತಿರೂಪದ ಮುಂದೆ ಕೂತ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಅವರ ಅನುಭವಗಳು, ಮಾತೆ ಮರಿಯಮ್ಮನವರ ಅವರ ಜೀವಿತದ ಒಂದು ಭಾಗವನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ನಾವು ದೇವರನ್ನು ಕಾಣ್ಬೋದು, ದೇವರೊಂದಿಗೆ ನಾವು ಬಾಂಧವ್ಯವನ್ನು ಇಟ್ಕೊಳ್ಬೋದು. ಪ್ರೈಸ್ ದಿ ಲಾರ್ಡ್. ಎಲ್ಲ ಸಂತರುಗಳು ನೀವು ನೋಡ್ಬೋದು, ಎಲ್ಲ ಸಂತರುಗಳು, ಮಾತೆ ಮರಿಯಮ್ಮನವರ ತಂದೆ ತಾಯಿಗಳು ಕೂಡ ಸಂತರು ಅಂತ ಧರ್ಮಸಭೆ ಘೋಷಿಸಿದೆ. ಅನ್ನಮ್ಮ ಮತ್ತು ಜೋಕಿಮ್. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರಿಬ್ಬರಿಗೂ ಮಕ್ಕಳಿರಲಿಲ್ಲ 20 ವರ್ಷಗಳ ಕಾಲ.
ಒಂದಲ್ಲ ಎರಡಲ್ಲ 20 ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. ಆ 20 ವರ್ಷಗಳಾದಮೇಲೆ ಮಾತೆ ಬರೆಬರು ಹುಟ್ಟುತ್ತಾರೆ. ಅವರು ಹುಟ್ಟಿದಾಗಲೇ ಅವರ ಕುಟುಂಬ ಪ್ರಾರ್ಥನೆಯಲ್ಲಿತ್ತು. ಅವರು ಹುಟ್ಟಿದಾಗಲೇ ಅವರ ಕುಟುಂಬ, ಮಾತೆ ಬರೆಬರ ಕುಟುಂಬ ಒಂದು ದೇವರೊಂದಿಗೆ ಒಂದು ಒಳ್ಳೆ ಬಾಂಧವ್ಯದಲ್ಲಿತ್ತು. ಇವತ್ತು ನಾವೆಲ್ಲಿದ್ದೀವಿ? 15 ನಿಮಿಷ ಕೂತ್ಕೊಂಡು ನಾವು ದೇವರೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. 15 ನಿಮಿಷ ನಾವು ದೇವರೊಂದಿಗೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮಾತೆ ಬರೆಬರವರು ಅವರು ಆ ಪ್ರಭು ಯೇಸು ಕ್ರಿಸ್ತರನ್ನು ಹೊತ್ತುಕೊಂಡು ಅವರು ನಡೆದಾಡಿದಂತಹ ಆ ಕಿಲೋಮೀಟ್ರುಗಳಿದೆಯಲ್ಲ, ತುಂಬ ಬೇಕಾದ್ರೆ ನೀವು ಬೈಬಲ್ ಓದಿ, ನೀವೇ ಅದನ್ನು ಪರಿಶೀಲನೆ ಮಾಡಿ. ಅದನ್ನು ನೀವೇ ಎಷ್ಟು ಕಿಲೋಮೀಟ್ರ್ ಅವ್ರು ನಡೆದ್ರು, ಎಲ್ಲಿಂದ ಎಲ್ಲಿಗೆ ನಡೆದ್ರು, ಎಷ್ಟು ಕಿಲೋಮೀಟ್ರ್, ಅದರ ಡಿಸ್ಟೆನ್ಸ್ ಎಷ್ಟಿದೆ, ಅದರ ಅಂತರ ಎಷ್ಟಿದೆ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಂತರ ಎಷ್ಟಿದೆ, ಅವೆಲ್ಲವನ್ನು ನೀವು ಪರಿಶೋಧನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ನಮೋ ಮರಿಯ ಹೇಳಬೇಕಾದ್ರೆ ಒಂದು ಯೋಗ್ಯತೆ ಇರಬೇಕು, ಪರಿಶುದ್ಧತೆ ಇರಬೇಕು. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ನಮೋ ಮರಿಯ ಪ್ರಾರ್ಥನೆ ಮಾಡಬೇಕಾದ್ರೆ ಒಬ್ಬರು ಕಿಚನಲ್ಲಿ ಇರ್ತಾರೆ, ಒಬ್ಬರು ಹಾಲಲ್ಲಿ ಕೂತ್ಕೊಳ್ತಾರೆ, ಒಬ್ಬರು ಅಲ್ಲಿಂದ ನಮೋ ಮರಿಯ ಹೇಳಿದ್ರೆ ಇಲ್ಲಿಂದ ಸಂತ ಮರಿಯ ಹೇಳ್ತಾರೆ. ಕೆಲವು ಜನ ಗಂಡಸರು ಏನು ಮಾಡ್ತಾರೆ, ಬನಿಯನ್ ಹಾಕ್ಕೊಂಡು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಅದು ಖಂಡಿತವಾಗಲೂ ನಾವು ಆ ಪರಿಶುದ್ಧತೆಯಲ್ಲಿ ಜೀವಿಸಿದಂತಹ ಮಾತೆ ಮರಿಯಮ್ಮನನ್ನು ನಾವು ಅವಮಾನ ಪಡಿಸ್ದಂಗೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ಬೈಬಲ್ ಹೇಳುತ್ತೆ, ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ ವಾಕ್ಯ 3, ಸಂತರು ನಾಡಿಗೆ ತಿಲಕವು ಯಾವಾಗಲೂ ಇಲ್ಲಿರುತ್ತೆ. ನಾವು ಅವರ ಜೀವಿತವನ್ನು ನಾವು ಇಲ್ಲಿಟ್ಕೊಂಡಿರಬೇಕು. ಅವರು ಯಾವ ರೀತಿ ಜೀವಿಸಿದ್ರೋ ಅದೇ ರೀತಿ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಟ್ಟು ಅಂತ ಹೇಳಿದ್ರೆ ಖಂಡಿತವಾಗಲೂ ನಾವು ದೇವರ ಯೋಜನೆಯನ್ನು ನಾವು ತಿಳ್ಕೊಳ್ತೀವಿ. ಇವಾಗ ನಾವು ದೇವರ ಯೋಜನೆ ನಾವು ತಿಳ್ಕೊಳ್ಳೋಕ್ಕಾಗ್ತಲ್ಲ. ಯಾಕಂದರೆ ಅನೇಕ ಜನರು ಬಂದು ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಸಂತರುಗಳೇ ದೇವರು ಅಂತ ಹೇಳ್ತಾ ಇದ್ದಾರೆ. ಸಂತರುಗಳ ಮುಖಾಂತರ ನೀನು ಪರಲೋಕ ಪ್ರವೇಶ ಮಾಡ್ತೀಯಾ ಅಂತ ಹೇಳಿ ಬೋಧಿಸ್ತಾ ಇದ್ದಾರೆ. ಅಂತಿಮ ದಿನಗಳಲ್ಲಿ ನೋಡಿ, ವಾಕ್ಯ ಹೇಳುತ್ತೆ, ಬೈಬಲ್ ಹೇಳುತ್ತೆ, 1 ಯೋಹಾನದಲ್ಲಿ ನಾವು ಓದ್ತೀವಿ, ಅಂತಿಮ ದಿನಗಳಲ್ಲಿ ಸುಳ್ಳು ಬೋಧಕರು ಬರ್ತಾರೆ. 1 ಯೋಹಾನ 4ನೇ ಅಧ್ಯಾಯದಲ್ಲಿ ನೀವು ವಾಕ್ಯ ಓದಿ ನೋಡಿ. ಪ್ರಿಯರೇ, ನಾವು ಪವಿತ್ರಾತ್ಮ ಪ್ರೇರಿತರು ಎಂದು ಹೇಳುವ ಎಲ್ಲರನ್ನೂ ನಾವು ನಂಬಬಾರದು. ಈ ಪ್ರೇರಣೆ ದೇವರಿಂದ ಬಂದಿದೆಯೇ ಎಂದು ಪರೀಕ್ಷಿಸಿ ನೋಡಬೇಕು. ಏಕೆಂದರೆ ಎಷ್ಟೋ ಮಂದಿ ಕಪಟ ಪ್ರವಾದಿಗಳು ಎಲ್ಲೆಡೆಯಲ್ಲಿಯೂ ಹರಡಿದ್ದಾರೆ. ಅದನ್ನು ನಾವು ಕಂಡುಹಿಡಿಯಬೇಕು. ಯಾವ ಸಂತರ ಮುಖಾಂತರ ನಾವು ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅವರು ಸಂತರುಗಳು ಜೀವಿಸಿದ ಜೀವಿತದಂತೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಸಾಕು, ಖಂಡಿತವಾಗಲೂ ನಾವು ಪರಲೋಕ ಪ್ರವೇಶ ಮಾಡ್ತೀವಿ. ಏಕೆಂತಂದರೆ ಎಲ್ಲ ಸಂತರುಗಳು ದೇವರ ಆಜ್ಞೆಗಳನ್ನು ಅನುಸರಿಸಿ ಜೀವಿಸಿದವರು. ಪ್ರೈಸ್ ದಿ ಲಾರ್ಡ್. ದೇವರ ಆಜ್ಞೆಗಳನ್ನು ಅನುಸರಿಸಿ ಜೀವಿಸಿದವರು, ದೇವರ ಮಾತನ್ನು ಮೀರದೆ ಜೀವಿಸಿದವರು. ಪ್ರೈಸ್ ದಿ ಲಾರ್ಡ್. ನೋಡಿ, ಅವರು ಯಾರು ಸ್ವರೂಪಗಳನ್ನು ಇಟ್ಕೊಂಡು ಬದುಕಲಿಲ್ಲ. ಅವರು ಅನುಸರಿಸಿದ್ರು, ದೇವರ ಆ ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರು. ನಾವು ಕೂಡ ದೇವರ ಧರ್ಮಶಾಸ್ತ್ರವನ್ನು ಅನುಸರಿಸಬೇಕಾದರೆ ಖಂಡಿತವಾಗಲೂ ನಾವು ಪರಿಶುದ್ಧರಾದರೆ ಖಂಡಿತವಾಗಲೂ ಯಾವ ರೀತಿ ಮಾತೆ ಮರಿಯಮ್ಮನವರಲ್ಲಿ ಪ್ರಭು ನೆಲೆಸಿದ್ರು ಅದೇ ರೀತಿ ನಮ್ಮಲ್ಲೂ ಕೂಡ ನೆಲೆಸ್ತಾರೆ. ಪ್ರೈಸ್ ದಿ ಲಾರ್ಡ್. ಮೊದಲನೆಯ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಮಂಜೂಷ ದೇವರ ಧರ್ಮಶಾಸ್ತ್ರ, ಮಂಜೂಷ. ಆದರೆ ಎರಡನೆಯ ಮಂಜೂಷ ಎಲ್ಲಿ ಅಂತ ಹೇಳಿದ್ರೆ ಅದು ಮಾತೆ ಮರಿಯಮ್ಮನವರ ಗರ್ಭ. ಮೂರನೇ ಮಂಜೂಷ ಪರಮಪ್ರಸಾದ ಪೆಟ್ಟಿಗೆ. ಪ್ರೈಸ್ ದಿ ಲಾರ್ಡ್. ಬಹಳ ಗೌರವಿಸ್ಬೇಕು ನಾವು ಮಾತೆ ಮರಿಯಮ್ಮನವರನ್ನು, ಬಹಳ ಗೌರವಿಸ್ಬೇಕು. ನಮ್ಮ ಧರ್ಮಸಭೆಯೂ ಅದೇ ಹೇಳ್ತಾ ಇದೆ, ಬಹಳ ಗೌರವಿಸ್ಬೇಕು. ಏಕೆಂದರೆ ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಆದರೆ ಮಾತೆ ಮರಿಯಮ್ಮನವರು ಪರಿಶುದ್ಧವಾಗಿದ್ದ ಕಾರಣ ಪರಲೋಕದಿಂದ ದೇವರೇ ಇಳಿದು ಬಂದು ಅವರ ಗರ್ಭದಲ್ಲಿ ಜನಿಸಿ 30 ವರ್ಷಗಳ ಕಾಲ, ಒಂದಲ್ಲ ಎರಡಲ್ಲ 30 ವರ್ಷಗಳ ಕಾಲ ಅವರ ಜೊತೆಯಲ್ಲಿ ಜೀವಿಸಿದ್ದಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ಮಾತೆ ಮರಿಯಮ್ಮನವರು ಜೀವಿಸಿದಂತೆ ನಾವು ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ. ಅದು ಬಿಟ್ಟು ಸುಮ್ಮನೆ ಯಾರೋ ಹೇಳಿದ್ರು, ಅಲ್ಲಿ ಜೇನುತುಪ್ಪ ಬರ್ತಾಯಿದೆ, ಇಲ್ಲಿ ನೀರು ಬರ್ತಾಯಿದೆ, ಅಲ್ಲಿ ಅದು ಬರ್ತಾಯಿದೆ, ಇಲ್ಲಿ ಬರ್ತಾಯಿದೆ ಅಂತ ಹೇಳಿ ಅವಿವೇಕಿಗಳಂತೆ ನಾವು ಜೀವಿಸಲಿಕ್ಕೆ ಹೋಗಬಾರ್ದು. ಪ್ರೈಸ್ ದಿ ಲಾರ್ಡ್. ಅಂತಿಮ ದಿನಗಳಲ್ಲಿ ಸೈತಾನನು ಕೂಡ ಏನು ಮಾಡ್ತಾನೆ, ಅನೇಕ ಪವಾಡಗಳನ್ನು ಮಾಡಿ ನಿಮ್ಮ ಆತ್ಮವನ್ನು, ಇನ್ನೂ ಅನೇಕ ಆತ್ಮಗಳನ್ನು ಅವನು ನಾಶ ಮಾಡ್ತಾನೆ. ಯಾರೇ ಆಗಿರಲಿ, ಯಾಜಕರೇ ಇರಲಿ, ಬೋಧಕರೇ ಇರಲಿ, ಕನ್ಯಾಸ್ತ್ರೀಗಳೇ ಇರಲಿ,
ಯಾರೇ ಆಗಿದ್ರೂ ಕೂಡ ಪರಿಶುದ್ಧತೆ ಎಂಬುದು ತುಂಬ ಮುಖ್ಯ. ದೇವರ ಮಾತನ್ನು ಮೀರುವುದೇ ಪಾಪ ಅಂತ ಬೈಬಲ್ ಹೇಳುತ್ತೆ. ದೇವರ ಮಾತನ್ನು ಮೀರದೆ ಮಾತಿ ಮರಿಮರವರಂತೆ ಜೀವಿಸಿ ಪ್ರಭುವಿನೊಂದಿಗೆ ಜೀವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾವು ಮಾತಿ ಮರಿಮರವರನ್ನು ಪ್ರೀತಿಸ್ತಾ ಇಲ್ಲ, ಅವರನ್ನು ನಾವು ಅನುಸರಿಸ್ತಾ ಇಲ್ಲ. ಬದಲಾಗಿ ನಮ್ಮ ಲೌಕಿಕ ಉದ್ಧಾರಕ್ಕಾಗಿ, ನಮ್ಮ ಲೌಕಿಕ ಜೀವನಕ್ಕಾಗಿ, ನಾವು ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ ಅವರ ಆ ಒಂದು ಹೆಸರನ್ನು ಬಳಸ್ಕೊಳ್ತಾ ಇದ್ದೀವಿ. ಇದು ತುಂಬ ತಪ್ಪು, ತುಂಬ ತಪ್ಪು. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ, ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತ ಬೈಬಲ್ ಹೇಳಬೇಕಾದ್ರೆ, ಆ ಪರಿಶುದ್ಧತೆಯನ್ನು ಹೊಂದಿದವರನ್ನು ನಾವು ಕೂಡ ಪರಿಶುದ್ಧವಾದ ದೃಷ್ಟಿಯಲ್ಲೇ ನಾವು ನೋಡಬೇಕಾಗುತ್ತವ್ರನ್ನ. ಪ್ರೈಸ್ ದಿ ಲಾರ್ಡ್. ಇನ್ನು ಮುಂದೆ ಆದರೂ ನಾವೇನು ಮಾಡೋಣ, ಮಾತೆ ಮರಿಮರವರಿಗೆ ಒಂದು ಘನತೆ, ಒಂದು ಸ್ಥಾನಮಾನವನ್ನು ಕೊಡೋಣ. ಸ್ಥಾನಮಾನ ಕೊಟ್ಟು ಅವರು ಯಾವ ರೀತಿ ದೇವರೊಂದಿಗೆ ಇದ್ದರೋ, ಯಾವ ರೀತಿ ಅವರು ದೇವರನ್ನು ಅಂಗೀಕಾರ ಮಾಡಿಕೊಂಡ್ರು, ಆ ದೇವರ ವಾಗ್ದಾನವನ್ನು ಅಂಗೀಕಾರ ಮಾಡಿಕೊಂಡು ಆ ವಾಗ್ದಾನದಂತೆ ಜೀವಿಸಿದ್ರು, ಅದನ್ನು ನಾವು ಅನುಸರಿಸೋಣ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸಮಯ ಕೊಡೋಣ. ಧರ್ಮಶಾಸ್ತ್ರ ಅರಿತವರು ಮಾತೆ ಮರಿಯವರು ಧರ್ಮಶಾಸ್ತ್ರವನ್ನು ಅರ್ತಿದ್ರು. ನಿಮಗೆ ಅರ್ತಿದೆಯಾ? ನೀವು ಅರ್ಥಕೊಂಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಎಷ್ಟೋ ಜನ ಹೇಳ್ತಾರೆ, ಧರ್ಮಶಾಸ್ತ್ರನ ಬಿಟ್ಬಿಡು, ಅದನ್ನು ನೀನು ಓದಬೇಡ, ಅದನ್ನು ಇದು ಮಾಡಬೇಡ ಅಂತ. ಆದರೆ ಒಂದು ಹೇಳ್ತೀನಿ ಪ್ರಿಯರೇ, ಧರ್ಮಶಾಸ್ತ್ರ ಇಲ್ಲದೆ, ಧರ್ಮಶಾಸ್ತ್ರದ ಆ ಪಾಲನೆ ಇಲ್ಲದೆ ಪಾಲಿಸದೆ ಹೋದರೆ, ನೋಡಿ, ರೋಮನರಿಗೆ ಬರೆದ ಪತ್ರದಲ್ಲಿ ನಾವು ಓದ್ತೀವಿ. ರೋಮನರಿಗೆ ಬರೆದ ಪತ್ರ ನೀವು ಬರ್ಕೊಳ್ಳಿ, ಆಮೇಲೆ ಬರ್ಕೊಂಡು ನೀವು ಅದನ್ನು ಓದ್ಬೋದು. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12 ಹಾಗೂ 13. ರೋಮನರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 12 ಹಾಗೂ 13. 12ನೇ ವಾಕ್ಯ ಹೇಳುತ್ತೆ, ಮೋಶೆಯ ಧರ್ಮಶಾಸ್ತ್ರದ ಅರಿವಿಲ್ಲದೆ ಪಾಪ ಮಾಡುವವರು ಆ ಧರ್ಮಶಾಸ್ತ್ರದ ತೀರ್ಪಿಗೆ ಒಳಗಾಗದೆಯೇ ನಾಶವಾಗುತ್ತಾರೆ. ಧರ್ಮಶಾಸ್ತ್ರ ಅರಿವಿದ್ದು ಪಾಪ ಮಾಡುವವರು ಆ ಧರ್ಮಶಾಸ್ತ್ರದ ತೀರ್ಪಿಗೆ ಗುರಿಯಾಗುತ್ತಾರೆ. 13ನೇ ವಾಕ್ಯ, ಧರ್ಮಶಾಸ್ತ್ರವನ್ನು ಆಲಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲು ಸಾಧ್ಯವಿಲ್ಲ. ಅದನ್ನು ಆಲಿಸುವುದರ ಜೊತೆಗೆ ಪಾಲಿಸಲು ಬೇಕು ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ಅಂತಿಮ ದಿನದ ಅಂತಿಮ ಕ್ಷಣಗಳಲ್ಲಿ ನಾವಿದ್ದೀವಿ. ಆತ್ಮವನ್ನು ರಕ್ಷಿಸಲಿಕ್ಕೆ ನಾವು ಬಹಳ ಪ್ರಯತ್ನ ಪಡೋಣ. ಏಕೆ ಅಂತೇಳಿದ್ರೆ, ಅಂತಿಮ ದಿನಗಳಲ್ಲಿ ನಿಮ್ಮ ಮಧ್ಯೆ ಅದ್ಭುತಗಳನ್ನು ಮಾಡುವವರು ಬಂದಿದ್ದಾರೆ. ಆಲ್ರೆಡಿ ಅದ್ಭುತಗಳನ್ನು ಮಾಡುವವರು ಬಂದಿದ್ದಾರೆ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಕೊಂಡು, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಜಾತಕಗಳನ್ನು ನಿಮಗೆ ಡೇಟ್ ಆಫ್ ಬರ್ತ್ ಮುಖಾಂತರ ಅಥವಾ ಬೇರೆ ಬೇರೆ ವಿಷಯಗಳ ಮುಖಾಂತರ ನಿನಗೆ ಹಿಂಗೆ ಮಾಡಬೇಕಾಗಿತ್ತು, ನೀನು ಶುಕ್ರವಾರ ಪ್ರಾರ್ಥನೆ ಮಾಡಬೇಕಾಗಿತ್ತು, ನೀನು ಗುರುವಾರ ಪ್ರಾರ್ಥನೆ ಮಾಡಬೇಕಾಗಿತ್ತು, ನೀನು ಶನಿವಾರ ಪ್ರಾರ್ಥನೆ ಮಾಡಬೇಕಾಗಿತ್ತು ಅಂತೆಲ್ಲ ಹೇಳಿ ನಿಮ್ಮನ್ನು ದಾರಿ ತಪ್ಪಿಸಲಿಕ್ಕೆ, ಇದರಿಂದ ಧರ್ಮಶಾಸ್ತ್ರದಿಂದ ನಿಮ್ಮನ್ನು ಬೇರ್ಪಡಿಸಲಿಕ್ಕೆ ಬಂದಿದ್ದಾರೆ. ಬಹಳ ಎಚ್ಚರಿಕೆಯಾಗಿರೋನು ಪ್ರಿಯರೇ. ಏಕೆ ಅಂತ ಹೇಳಿದ್ರೆ, ಕುರಾನ್ ಹೇಳ್ತಾ ಇದೆ, ಕುರಾನಲ್ಲಿ ನಾವು ಕುರಾನಲ್ಲಿ ನಾವು ಓದಿದ್ದೀವಿ, ಮಾತೆ ಮರಿಯಮ್ಮನವರು ಧರ್ಮಶಾಸ್ತ್ರವನ್ನು ಅರಿತಿದ್ರು. ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ದೇವರ ಪ್ಲ್ಯಾನ್, ದೇವರ ಯೋಜನೆ ನೀವು ಅರಿತಿದ್ರೆ ಮಾತ್ರ ಪರಲೋಕ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಸಾಧ್ಯವಿಲ್ಲ. ಎಲ್ಲ ಸಂತರುಗಳು ದೇವರ ಧರ್ಮಶಾಸ್ತ್ರವನ್ನು ಅರಿತು ಅದರಂತೆ ಜೀವಿಸಿದ್ರು. ಆದರೆ ನಾವು ಯಾಕೆ ಅದನ್ನು ಅರ್ಥಕೊಳ್ಳಿಕ್ಕೆ ಇನ್ನೂ ಆಗ್ತಾ ಇಲ್ಲ? ಯಾಕೆ ಧರ್ಮಶಾಸ್ತ್ರದ ಆ ಅರಿವು ನಮಗೆ ಬರ್ತಾ ಇಲ್ಲ? ಸುಮಾರು ಜನ ಹೇಳ್ತಾರೆ, ಸುಮಾರು ಜನ ಬೋಧಿಸ್ತಾರೆ, ಬಟ್ ಅದ್ರ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅವರು ಸೈತಾನನ ಕಡೆಯವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾರು ಜೀವಿಸ್ತಾರೋ, ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಯಾರು ನಿಮ್ಮನ್ನು ಮುನ್ನಡೆಸ್ತಾರೋ ಅವರು ಸೈತಾನನ ಕಡೆಯವರಾಗಿದ್ದಾರೆ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ನ್ಯಾಯ ತೀರ್ಪಿನ ದಿನ ಅವರು ನಿಮ್ಮ ಜೊತೆಲಿ ಇರೋದಿಲ್ಲ. ಇವತ್ತು ಅವರು ನಿಮಗೆ ಬಹಳ ಪ್ರಿಯವಾದ ವ್ಯಕ್ತಿಯಾಗಿರ್ಬೋದು, ಇವತ್ತು ಆ ವ್ಯಕ್ತಿ ನಿಮಗೆ ಬಹಳ ಪ್ರಿಯವಾಗಿರ್ಬೋದು, ನಿಮಗೆ ಬಹಳ ಅನ್ಯೋನ್ಯವಾಗಿರ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ನ್ಯಾಯ ತೀರ್ಪಿನ ದಿನ ಅವರು ಯಾರೂ ನಿಮ್ಮ ಜೊತೆಯಲ್ಲಿ ಇರೋದಿಲ್ಲ.
ಏಕೆಂದರೆ ನ್ಯಾಯ ತೀರ್ಪು ನಮಗೂ ಏಕಾಂಗಿಯಾಗಿ ನನಗೂ ಹಾಗೂ ದೇವರ ಮಧ್ಯದಲ್ಲಿ ನಡೆಯೋದು. ಬೇರೆ ಯಾರೂ ಇರೋದಿಲ್ಲ. ಇಲ್ಲ ನನಗೆ ಅವ್ರು ಹೇಳಿದ್ರು, ಇಲ್ಲ ನನಗೆ ಇವರು ತಿಳಿಸ್ಕೊಟ್ರು, ಅವರು ತಿಳಿಸ್ಕೊಟ್ರು ಅಂತ ನಾವೇನಾದರೂ ಒಂದು ಕಾರಣಗಳನ್ನು ಇಟ್ಕೊಂಡಿದ್ರೆ ವಾಕ್ಯದ ಸಮೇತ ದೇವರು ಕೇಳ್ತಾರೆ. ವಾಕ್ಯದ ಸಮೇತ ಕೇಳ್ತಾರೆ. ಸುಜ್ಞಾನ ಗ್ರಂಥ 13ನೇ ಅಧ್ಯಾಯವನ್ನು ನಾವು ನೋಡೋಣ. ಸುಜ್ಞಾನ ಗ್ರಂಥ 13ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡ್ತೀವಿ. ನನಗೆ ಗೊತ್ತಿರಲಿಲ್ಲ ದೇವರೇ, ನನಗೆ ಗೊತ್ತಿರಲಿಲ್ಲ, ಅವ್ರು ಹೇಳ್ಕೊಟ್ರು, ಅವ್ರು ತಿಳಿಸ್ಕೊಟ್ರು, ನಾನು ಅದಕ್ಕೋಸ್ಕರ ಹಂಗೆ ಮಾಡಿದೆ ಅಂತ ನಾವೇನಾದರೂ ಕಾರಣ ಇಟ್ಕೊಂಡಿದ್ರೆ ದೇವರು ಇಲ್ಲಿ ಸುಜ್ಞಾನ ಗ್ರಂಥ 13ನೇ ಅಧ್ಯಾಯ ವಾಕ್ಯ 9ರಲ್ಲಿ ವಾಕ್ಯವನ್ನು ಓದಿ ನೋಡಿ. ಪ್ರಪಂಚವನ್ನೇ ಶೋಧಿಸಿ ನೋಡುವ ಶಕ್ತಿ ಇವರಲ್ಲಿದ್ದ ಮೇಲೆ, ಅಂದರೆ ಪ್ರಪಂಚವನ್ನೇ ಶೋಧಿಸಿ ನೋಡುವ ಶಕ್ತಿ ನಿನ್ನಲ್ಲಿದ್ದ ಮೇಲೆ ಸೃಷ್ಟಿಗೆ ಒಡೆಯನಾದವನನ್ನು ಅರಿತುಕೊಳ್ಳಲು ತಡವಾದುದೇಕೆ? ಪ್ರಪಂಚವನ್ನೇ ಶೋಧಿಸುವ ಶಕ್ತಿ ನಮ್ಮಲ್ಲಿದೆ. ಹೌದು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ ಬಟ್ಟೆ ತೊಗೊಳ್ಬೇಕು, ಯಾವ ಬಟ್ಟೆ ಹಾಕಬೇಕು, ಮ್ಯಾಚಿಂಗ್ ಹೆಂಗೆ ಹಾಕಬೇಕು, ಮನೆಗೆ ಏನು ಅಡುಗೆಗೆ ಏನೇನು ಆಹಾರಕ್ಕೆ ಏನೇನು, ಅಂದರೆ ಆಹಾರ ರೆಡಿ ಮಾಡಲಿಕ್ಕೆ ಏನೇನು ಹಾಕಬೇಕು ಎಲ್ಲ ಗೊತ್ತಿದೆ. ಮತ್ತು ಯಾವ ವಾಹನ ತೊಗೊಳ್ಬೇಕು ಎಲ್ಲ ಗೊತ್ತಿದೆ. ನಮ್ಗೆ ಅರಿವಿದೆ, ಇಲ್ಲ ಅಂತಲ್ಲ. ಆದರೆ ಸೃಷ್ಟಿಕರ್ತನನ್ನು ಅರ್ಥಕೊಳ್ಳಿಕ್ಕೆ ಯಾಕೆ ಸಮಯ ತಡ ಮಾಡಿದೆ ಯಾಕೆ ಎಂದು ದೇವರು ಆ ದಿನಗಳಲ್ಲಿ ಪ್ರಶ್ನೆ ಕೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರೋಣ. ಅಂತಿಮ ದಿನಗಳಲ್ಲಿ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವಂತಹ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ಬರ್ತಾರೆ. ಅವರನ್ನು ಆದಷ್ಟು ದೂರ ಇಡಿ. ಅವರು ಬೋಧಿಸುವುದನ್ನೆಲ್ಲ ಕೇಳ್ಕೊಳ್ರಿ, ಎಲ್ಲ ಕೇಳಿಸ್ಕೊಂಡು ಅವರು ಬೋಧಿಸಿದ ಎಲ್ಲ ವಿಷಯಗಳು ಬೈಬಲಲ್ಲಿದೆಯಾ ಮೊದಲು ಪರೀಕ್ಷೆ ಮಾಡಿ ನೋಡಿ. ಬೈಬಲಲ್ಲಿದ್ದರೆ ನಂಬ್ರಿ, ಇಲ್ಲಾಂದರೆ ಬಿಟ್ಟು ಬಿಡಿ. ಅವರನ್ನು ನೀವು ವಿರೋಧಿಸಲಿಕ್ಕೆ ಹೋಗಬೇಡಿ. ಏಕೆಂದರೆ ಅವರು ಇನ್ನೂ ಹೆಚ್ಚು ನಿಮ್ಮನ್ನು ಭಯಪಡಿಸ್ತಾರೆ. ಏನೋ ನ್ಯಾಯ ತೀರ್ಪು ಇವ್ರ ಕೈಯಲ್ಲೇ ಇದೆ ಅನ್ನೋ ಥರ ಇವರೇನು ಮಾಡ್ತಾರೆ, ಇವ್ರ ಕೈಯಲ್ಲೇ ನ್ಯಾಯ ತೀರ್ಪು ಇದೆ ಅನ್ನೋ ಥರ ಇವರು ಬಿಂಬಿಸ್ತಾರೆ, ಭಯಪಡಿಸ್ತಾರೆ ನಿಮ್ಮನ್ನು. ಹಾಗಾಗಿ ಬಿಟ್ಟು ಬಿಡಿ, ಅವರ ವಿಷಯಕ್ಕೆ ಹೋಗಬೇಡಿ. ಅವರು ಬೋಧಿಸುವುದನ್ನೆಲ್ಲ ಎಲ್ಲವನ್ನು ಬರ್ಕೊಳ್ಳಿ. ಅದು ಮನೆಗೆ ಬಂದು ನೋಡಿ, ಆ ಬೈಬಲಲ್ಲಿ ಇದೆಯಾ, ದೇವರ ಯೋಜನೆಯಲ್ಲಿ ಆ ಪ್ಲ್ಯಾನ್ ಇದೆಯಾ? ಇದ್ದರೆ ನಂಬ್ರಿ, ವಿಶ್ವಾಸಿಸ್ರಿ, ಅದರಂತೆ ಜೀವಿಸ್ರಿ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಅಲ್ಲಿಗೆ ಬಿಟ್ಟು ಬಿಡಿ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಂತ ಹೇಳಿದ್ರೆ ನ್ಯಾಯ ತೀರ್ಪನ್ನು ಗೆಲ್ಲಬೇಕಾಗಿರುವುದು ಪ್ರತಿಯೊಬ್ಬೊಬ್ಬರ ದೇವರು ನಮ್ಮ ಮೇಲೆ ಇಟ್ಟಿರುವ ಯೋಜನೆ ಅದು. ಎಲ್ಲರೂ ನ್ಯಾಯ ತೀರ್ಪನ್ನು ಗೆಲ್ಲಬೇಕು, ಎಲ್ಲರೂ ಸ್ವರ್ಗಕ್ಕೆ ಬರಬೇಕು ಅಂತ. ಆದರೆ ಲೋಕದಲ್ಲೇ ನಾವು ಇದ್ದುಕೊಂಡು ಲೋಕದ ವ್ಯಕ್ತಿಗಳು, ಲೋಕದ ವಿಷಯಗಳನ್ನೇ ನಾವು ಧ್ಯಾನಿಸ್ತಾ ಕೂತಿದ್ರೆ ಸಾಧ್ಯವಿಲ್ಲ. ಆದರೆ ಇವತ್ತಿಗೂ ನಮಗೆ ದೇವರು ಇನ್ನೂ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಇನ್ನೂ ಹೆಚ್ಚು ನಾವು ಸತ್ಯ ತಿಳ್ಕೊಳ್ಬೇಕು ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರ ದೇವರು ನಮ್ಮನ್ನು ಇಟ್ಟಿದ್ದಾರೆ. ನೋಡಿ, ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ ವಾಕ್ಯ 23ರಲ್ಲಿ ನಾವು ನೋಡ್ಬೋದು. ಎಜೆಕಿಯೇಲ್ ಪ್ರವಾದಿಯ ಗ್ರಂಥ 18ನೇ ಅಧ್ಯಾಯ 23ನೇ ವಾಕ್ಯ ನಾನು ಓದ್ತೀನಿ ನೋಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ದುಷ್ಟನ ಸಾವಿನಲ್ಲಿ ನನಗೆ ಲವಲೇಶವಾದರೂ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಅದೇ 18ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ನಾವು ನೋಡೋಣ. ಯಾರ ಸಾವಿನಲ್ಲೂ ನನಗೆ ಸಂತೋಷವಿಲ್ಲ, ಪಾಪಕ್ಕೆ ವಿಮುಖರಾಗಿ ಜೀವಿಸಿರಿ. ಇದು ಸರ್ವೇಶ್ವರನಾದ ದೇವರ ನುಡಿ. ಯಾರ ಸಾವಿನಲ್ಲೂ ನನಗೆ ಸಂತೋಷವಿಲ್ಲ, ಪಾಪಕ್ಕೆ ವಿಮುಖರಾಗಿ ಜೀವಿಸಿರಿ. ಇದು ಸರ್ವೇಶ್ವರನಾದ ದೇವರ ನುಡಿ. ಮತ್ತಾಯನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯ ವಾಕ್ಯ 14ರಲ್ಲಿ ನಾವು ನೋಡ್ತೀವಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, 18ನೇ ಅಧ್ಯಾಯ ವಾಕ್ಯ 14, ತುಂಬ ಮುಖ್ಯವಾದಂಥ ವಾಕ್ಯ. ಈ ಚಿಕ್ಕವರಲ್ಲಿ ಒಬ್ಬನೂ ಕೂಡ ಕಳೆದು ಹೋಗಬಾರದು, ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ. ಪ್ರೈಸ್ ದಿ ಲಾರ್ಡ್. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು, ಅಂದರೆ ಯಾರು ಪರಲೋಕ ಬಿಟ್ಟು ನರಕಕ್ಕೆ ಹೋಗಬಾರ್ದು, ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ ಎಂದು ಪ್ರಭು ಯೇಸು ಕ್ರಿಸ್ತರು ನುಡಿತಾರೆ ಪ್ರಿಯರೇ. ಹಾಗಾಗಿ ಈ ದಿನಗಳಲ್ಲಿ ಅನೇಕ ಕುಚೋದ್ಯಗಾರರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರಿಗೆ
ತೀರ್ಪು ಕಟ್ಟಿಟ್ಟ ಬುತ್ತಿ. ಆದರೆ ಅವ್ರ ಬಗ್ಗೆ ನೀವು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಆತ್ಮದ ಬಗ್ಗೆ ನೀವು ಪರೀಕ್ಷೆ ಮಾಡಿಕೊಳ್ಳಿ. ನಾವೆಲ್ಲಿದ್ದೀವಿ? ಮಾತೆ ಮರಿಯಮ್ಮನವರಂತೆ ನಾವು ಜೀವಿಸ್ತಾ ಇದ್ದೀವ? ಇಲ್ಲ ಬರೀ ಕಾಟಾಚಾರಕ್ಕೆ, ತೋರ್ಪಡಿಕೆಗೆ ಮಾತ್ರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ? ಪ್ರಾರ್ಥನೆ ಅಂದರೆ ಏನು? ನಮ್ಮ ಮತ್ತು ದೇವರ ಮಧ್ಯದಲ್ಲಿರುವಂಥ ಒಂದು ಸುಂದರವಾದ ಒಂದು ಬಾಂಧವ್ಯ. ಆ ಬಾಂಧವ್ಯ ಯಾವ ರೀತಿ ಇದೆ? ಅದು ಲೌಕಿಕ ಆಲೋಚನೆ ತುಂಬಿದೆಯಾ ಅಥವಾ ತಂದೆಯ ಚಿತ್ತದಂತೆ ಇದೆಯಾ? ಇದೆಲ್ಲವನ್ನು ನಾವು ಪರಿಶೋಧಿಸಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಜನರನ್ನು ಮೆಚ್ಚಿಸುವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡುವುದು ಅವಶ್ಯಕತೆ ಇಲ್ಲ. ವಾಕ್ಯ ಹೇಳುತ್ತೆ, ಕೊಲಸ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ, ಕೊಲಸ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. 3ನೇ ಅಧ್ಯಾಯ ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. 3ನೇ ಅಧ್ಯಾಯ ವಾಕ್ಯ 23 ಹಾಗೂ 24 ಹಾಗೂ 25, ಈ 3 ವಾಕ್ಯಗಳನ್ನು ನಾವು ಓದಿ ನಂತರ ನಾನು ಸಣ್ಣ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ಕೊಲಸ್ಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 23, 24, 25. ನೀವು ಏನನ್ನು ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿರಿ. ನೀವು ಏನನ್ನು ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿರಿ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಪ್ರಭುವನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿರಿ. ಹೌದು ಪ್ರಿಯರೇ, ಮಾತೆ ಮರಿಯಮ್ಮನವರು ಯಾವ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಆ ಒಂದು ವಾಗ್ದಾನವನ್ನು ಸ್ವೀಕಾರ ಮಾಡಿಕೊಂಡವರಲ್ಲ. ಅವರು ವಾಗ್ದಾನ ಸ್ವೀಕಾರ ಮಾಡ್ಕೊಂಡ್ಮೇಲೆ ಬಹಳ ಯಾತನೆ ಪಟ್ಟರು, ಬಹಳ ಅವಮಾನ ಪಟ್ಟರು, ಬಹಳ ದುಃಖ ಪಟ್ಟರು, ಬಹಳ ಕಷ್ಟಪಟ್ಟರು. ದೇವರ ಯೋಜನೆ ನೆರವೇರಲಿಕ್ಕೆ ಬಹಳ ಕಷ್ಟಪಟ್ಟರು. ಆದರೆ ನಾವೇನು ಮಾಡ್ತೀವಿ? ಬಹಳ ಕಷ್ಟ ಅಲ್ಲ, 1 ಕಿಲೋಮೀಟ್ರ್ ಚರ್ಚ್ಗೆ ಹೋಗೋಕ್ಕೆ ನಮ್ಮ ಕೈಲಿ ಹಾಕಲ್ಲ. ದೇವರ ಮುಂದೆ ತಮ್ಮನ್ನೇ ತಗ್ಗಿಸ್ಕೊಳ್ಳಲಿಕ್ಕೆ ಆಗಲ್ಲ. ಮಾತೆ ಮರಿಯಮ್ಮನವರ 1% ಗುಣವೂ ಕೂಡ ನಮ್ಮಲ್ಲಿ ಇಲ್ಲ. ಇದೇ ಅಂದರೆ ಅದು ದೊಡ್ಡ ಸೌಭಾಗ್ಯ. ಪ್ರೈಸ್ ದಿ ಲಾರ್ಡ್. 24ನೇ ವಾಕ್ಯ ನೋಡಿ. ಅದಕ್ಕೆ ಪ್ರತಿಫಲವಾಗಿ ಪ್ರಭುವಿನಿಂದ ನೀವು ಸ್ವರ್ಗೀಯ ಬಾಧ್ಯತೆಯನ್ನು ಪಡೆಯುವಿರೆಂದು ನಿಮಗೆ ತಿಳಿದೇ ಇದೆ. ಯಾವಾಗ ಅಂದರೆ ನೀವು ಮನುಷ್ಯರನ್ನು ಮೆಚ್ಚಿಸುವುದನ್ನು ಬಿಟ್ಟು ಪ್ರಭು ಮೆಚ್ಚುವಂತೆ ನೀವು ಜೀವಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ಪ್ರಭುವಿನಿಂದ ಸ್ವರ್ಗೀಯ ಬಾಧ್ಯತೆಯನ್ನು ಪಡೆಯುವುದೆಂದು ನಿಮಗೆ ತಿಳಿದೇ ಇದೆ. 25ನೇ ವಾಕ್ಯ, ಅನ್ಯಾಯ ಮಾಡುವವನು ತಾನು ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆಯನ್ನು ಪಡೆಯುತ್ತಾನೆ. ಏಕೆಂದರೆ ದೇವರು ಪಕ್ಷಪಾತಿಯಲ್ಲ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರಬೇಕು. ಬೋಧಿಸುವವರು ಕೂಡ ಬಹಳ ಎಚ್ಚರಿಕೆಯಾಗಿರಬೇಕು. ಡೇಟ್ ಆಫ್ ಬರ್ತ್ಗಳನ್ನ ತೊಗೊಂಡು ಬೋಧಿಸೋದು, ಸುಳ್ಳು ವಾಗ್ದಾನಗಳನ್ನು ಕೊಡೋದು, ಸುಳ್ಳು ಅಂದರೆ ಆ ಕುಟುಂಬಕ್ಕೆ ತಕ್ಕಂತೆ ಅಥವಾ ಹೆಸರು ಮಾಡೋದಕ್ಕೋಸ್ಕರ ಇವರು ಮಾಡುವಂತಹ ಅಟ್ಟಹಾಸ ಇದೆಯಲ್ಲ, ಪ್ರೈಸ್ ದಿ ಲಾರ್ಡ್, ಬಹಳ ಘೋರವಾದ ದಂಡನೆಗೆ ಅವರು ಗುರಿಯಾಗ್ತಾರೆ. ಯಾರನ್ನ ಮೆಚ್ಚಿಸಲಿಕ್ಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ನೀವು ಬಹಳ ಎಚ್ಚರಿಕೆಯಾಗಿರಿ. ಕುರಿಯ ವೇಷದಲ್ಲಿರುವಾದ ತೋಳಗಳನ್ನು ಮೊದಲು ಕಂಡುಹಿಡಿದು ಅದರಿಂದ ದೂರವಿರಿ. ಆದಷ್ಟು ದೇವರ ಧರ್ಮಶಾಸ್ತ್ರ ಅಂದರೆ ಬೈಬಲೊಂದಿಗೆ ನೀವು ಜೀವಿಸಲಿಕ್ಕೆ ಪ್ರಯತ್ನಿಸಿರಿ. ಏಕೆಂದರೆ ಮಾತೆ ಮರಿಯಮ್ಮನವರು ಧರ್ಮಶಾಸ್ತ್ರವನ್ನು ಅರಿತಿದ್ರು, ದೇವರ ಯೋಜನೆಯನ್ನು ಅರಿತಿದ್ರು. ಹಾಗಾಗಿ ಅವರು ಬಹಳ ಗೌರವದಿಂದ ದೇವರ ಪರಲೋಕದ ವಾಗ್ದಾನವನ್ನು ನೆರವೇರಿಸಿದ್ರು. ದೇವರು ನಮ್ಮ ಮೇಲೆ ಇಟ್ಟಿರುವ ವಾಗ್ದಾನವನ್ನು ನಾವು ನೆರವೇರಿಸ್ತಾ ಇದ್ದೀವಾ? ಇದು ಬಹಳ ಮುಖ್ಯ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ನಾವು ಸುಮ್ಮನೆ ಗುಂಪಲ್ಲಿ ಕುಳಿತುಕೊಂಡು ನಾವು ಮನುಷ್ಯರನ್ನು ಮೆಚ್ಚಿಸುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋದಲ್ಲ. ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ನಾವು ಬಟ್ಟೆಗಳನ್ನು ಬದಲಾಯಿಸೋದಲ್ಲ. ಮನುಷ್ಯರಿಗಾಗಿ ನಾವು ಜೀವಿಸದೆ ಪ್ರಭುವಿಗಾಗಿ ಜೀವಿಸಲಿಕ್ಕೆ ಯಾವ ರೀತಿ ಮಾತೆ ಮರಿಯಮ್ಮರು ತಮ್ಮನ್ನೇ ತಗ್ಗಿಸಿಕೊಂಡ್ರು. ದೇವಾಲಯದಲ್ಲಿ ಯಾರು ತಮ್ಮನ್ನೇ ತಗ್ಗಿಸಿಕೊಂಡು ಆಲಯದಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾರೋ, ಪ್ರೈಸ್ ದಿ ಲಾರ್ಡ್, ಯಾರು ಭಯಭಕ್ತಿಯಿಂದ ಜೀವಿಸ್ತಾರೋ ಅವರು ಖಂಡಿತವಾಗಲೂ ದೇವರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಪ್ರೈಸ್ ದಿ ಲಾರ್ಡ್. ಕಣ್ಣುಗಳನ್ನು ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ದೇವರೇ, ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ದೇವ. ಅಪ್ಪ, ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ ವಾಕ್ಯ 11ರಲ್ಲಿ ನೀವು ನಮ್ಮ ಮೇಲೆ ಒಂದು ಯೋಜನೆ ರೂಪಿಸಿದ್ದೀರಿ ಸ್ವಾಮಿ. ಈ ಲೋಕಕ್ಕೆ ನೀವು ಯೋಜನೆ ಇಟ್ಟು ನಮ್ಮನ್ನು ಕಳಿಸಿಕೊಟ್ಟಿದ್ದೀರಿ. ಈ ಲೋಕಕ್ಕೆ ಬೆಳಕಾಗಿ, ನಿಮಗೆ ಸಾಕ್ಷಿಯ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ
ಇನ್ನೂ ಅನೇಕ ಆತ್ಮಗಳಿಗೆ, ಲೋಕದಲ್ಲಿರುವ ಜೀವಿಸುತ್ತಿರುವಂಥ ಆತ್ಮಗಳಿಗೆ ನಿಮ್ಮ ಸಾಕ್ಷಿಯ ಮಕ್ಕಳಾಗಿ, ನಿಮ್ಮ ಪರವಾಗಿ ಕಾರ್ಯ ಮಾಡುವುದಕ್ಕಾಗಿ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಿ ಸ್ವಾಮಿ. ಅಪ್ಪ, ಪರಲೋಕದ ಆ ಯೋಜನೆ ನೆರವೇರಲ್ಪಡುವುದಕ್ಕಾಗಿ, ಲೋಕದಲ್ಲಿರುವ ಎಲ್ಲ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬರಲಿಕ್ಕೆ ನೀವು ಪರಿಶುದ್ಧರನ್ನು, ಒಂದು ಪರಿಶುದ್ಧವಾದ ಒಬ್ಬ ವ್ಯಕ್ತಿಯನ್ನು ನೀವು ಹುಡುಕುವಾಗ ಅಲ್ಲಿ ಮಾತೆ ಮರಿಯವರು ಇದ್ದರೆಂದು ನಾವು ನಂಬುತ್ತೇವೆ ಸ್ವಾಮಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಹೌದು ದೇವ, ಪರಿಶುದ್ಧತೆ ಎಂಬ ಆ ಪದಕ್ಕೆ ಘನತೆಯನ್ನು ತಂದುಕೊಟ್ಟದ್ದು ಮಾತೆ ಮರಿಯಮ್ಮನವರು. ಅವರಂತೆ ನಾವು ಜೀವಿಸಲಿಕ್ಕೆ ಅಪ್ಪ ನಮ್ಮನ್ನು ಆಶೀರ್ವದಿಸಲಿ ಸ್ವಾಮಿ. ಲೋಕದ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಇಷ್ಟು ದಿನ ನಾವು ಪ್ರಯಾಸ ಪಟ್ಟಿದ್ದೇವೆ. ಲೋಕದ ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಇಷ್ಟು ದಿನ ನಾವು ಲೌಕಿಕ ಪ್ರಾರ್ಥನೆಗಳನ್ನು ಮಾಡಿದ್ದೇವೆ ಸ್ವಾಮಿ. ಅಪ್ಪ, ಇನ್ನು ಮುಂದೆ ಆದರೂ ಮಾತೆ ಮರಿಯಮ್ಮನವರಂತೆ ವಿಧೇಯತೆಯಿಂದಲೂ ಅಪ್ಪ ಗೌರವದಿಂದಲೂ ಘನತೆಯಿಂದಲೂ ನಾವು ಜೀವಿಸಿ ಅಪ್ಪ ನಿಮ್ಮ ಯೋಜನೆ ಅರಿತುಕೊಂಡು ಆ ಯೋಜನೆಗೆ ತಕ್ಕಂತೆ ಜೀವಿಸಲು ಬೇಕಾದಂಥ ಜ್ಞಾನವನ್ನು, ವಿವೇಕವನ್ನು ನಮಗೆ ದಯಪಾಲಿಸಿರಿ. ಅಪ್ಪ, ಮಾತೆ ಮರಿಯಮ್ಮನವರು ಯಾವ ರೀತಿ ನಿಮ್ಮನ್ನು ಅಂಗೀಕಾರ ಮಾಡಿಕೊಂಡರೋ ಅದೇ ರೀತಿ ಅಂಗೀಕಾರ ಮಾಡಿಕೊಂಡು ಬರುವಂಥ ಎಲ್ಲ ಕಷ್ಟಗಳನ್ನು ನಾವು ಕೂಡ ಸಹಿಸಿಕೊಂಡು ಅಪ್ಪ ನ್ಯಾಯ ತೀರ್ಪನ್ನು ಗೆಲ್ಲುವಂತೆ ನಮ್ಮನ್ನು ಬಲಪಡಿಸಿರಿ. ಧರ್ಮಶಾಸ್ತ್ರದ ಅರಿವನ್ನು ನಾವು ಪಡೆದುಕೊಳ್ಳುವಂತೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಅಪ್ಪ, ಎಲ್ಲ ಪ್ರಾರ್ಥನೆಗಳನ್ನು ಪ್ರಭು ಯೇಸು ಕ್ರಿಸ್ತ ಅತಿ ಉನ್ನತವಾದ ನಾಮದ ಮುಖಾಂತರ ಬೇಡುತ್ತಿದ್ದೇವೆ ನಾವು ಪರಲೋಕ ತಂದೆಯೇ. ಆಮೇ ಆಮೇ ಆಮೇ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ಆಮೇ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇ. ಸ್ವಾಮಿ ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ಆಮೇ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇ.